ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೆಂಟಲ್ ಅಬಿಲಿಟಿ ಕ್ಲಾಸಸ್. ನಾನು ನಿಮ್ಮ ಭರತ್. UPSC CAPF ಅಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 208 ಪಡೆದಿದ್ದೀನಿ. ಜೊತೆಗೆ SSC CPO ಎಕ್ಸಾಮ್ಸ್, IB ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಿದ್ದೀನಿ. ಸೊ ಆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ನಾಲೆಡ್ಜಿಂದ ಈ ಒಂದು ಪೇಪರ್ನ ಅಂದರೆ KA ನಡೆಸಿದಂತಹ HK ಪೇಪರ್ನ ಒಂದು ಕ್ವೆಶನ್ಸ್ನ ಡಿಕೋಡ್ ಮಾಡ್ತಾ ಇದ್ವಿ. ಸೊ ಇವಾಗ ಆ ಕ್ವೆಶನ್ಸ್ನ ಡಿಕೋಡ್ ಮಾಡೋದ್ರಲ್ಲಿ ಮುಂದೆ ಹೋಗೋಣ. ಲಾಸ್ಟ್ ಟೈಮ್ 41st ಕ್ವೆಶನ್ವರೆಗೂ ಮಾಡಿದೆ. 42ನೇ ಕ್ವೆಶನ್ ನೋಡಿ ಏನಿದೆ, ಒಬ್ಬ ವ್ಯಕ್ತಿಯು 30 ಪುಸ್ತಕಗಳಿಗೆ ತಲಾ ರೂಪಾಯಿ 12ರಂತೆ ಸರಬರಾಜುದಾರರಿಂದ ಕೊಂಡುಕೊಳ್ಳುತ್ತಾನೆ. ಅಂದರೆ 30 ಬುಕ್ಸ್ಗೆ ನಾನು ಎಷ್ಟು ರೂಪಾಯಿ ಕೊಟ್ಬಿಟ್ಟು ತೊಗೊತಾ ಇದ್ದೀನಿ? 12 ರೂಪಾಯಿ ಒಂದು ಬುಕ್ಗೆ ತಗೋತಾ ಇದ್ದೀನಿ. ಅವನು 20 ಪುಸ್ತಕಗಳನ್ನು ತಲಾ ರೂಪಾಯಿ 15ರಂತೆ ಮಾರುತ್ತಾನೆ. ಸೊ 15 ರೂಪಾಯಿಗೆ ಎಷ್ಟು ಬುಕ್ನ ಮಾರ್ತಾನೆ? 20 ರೂಪಾಯಿಗಳಿಗೆ ಮಾರ್ತಾನೆ. ಜೊತೆಗೆ ಉಳಿದವುಗಳನ್ನು ಒಂದಕ್ಕೆ ರೂಪಾಯಿ 37.5 ರೂಪಾಯಿಯಂತೆ ಮಾರುತ್ತಾನೆ. ಇನ್ನು ಮಿಕ್ಕಿರೋದೆಷ್ಟು? 10 ಬುಕ್ಸು. ಈ 10 ಬುಕ್ಸ್ನ ನಾನು ಎಷ್ಟು ರೂಪಾಯಿಗೆ ಮಾರ್ತೀನಿ? 37.5 ರೂಪಾಯಿಗೆ ಒಂದು ಬುಕ್ನಂತೆ ಮಾರ್ತೀನಿ. ಓಕೆ, ಸೊ ಅವನ ಶೇಕಡವಾರು ಲಾಭವನ್ನು ಕಂಡುಹಿಡಿಯಿರಿ. ಸಿಂಪಲ್ ಇದೆ ಕ್ವೆಶನು. ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಅರ್ಧ ಭಾಗ ಆನ್ಸರ್ನ ಕ್ವೆಶನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಆಗೋಗ್ಬಿಡುತ್ತೆ. ಓಕೆ, ಜಸ್ಟ್ ಕ್ವೆಶನ್ ಅರ್ಥ ಆದರೆ 50% ಆಫ್ ದಿ ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್ಡ್. ಇಂಗ್ಲೀಷಲ್ಲಿ ಓದಿಬೇಕಾದ್ರೆ ಅ ಪರ್ಸನ್ ಪರ್ಚೇಸಸ್ ಅ ನೋಟ್ಬುಕ್ ಫ್ರಮ್ ಅ ಸಪ್ಲೈಯರ್ ಅಟ್ ₹12 ಈಚ್ ಫಾರ್ 30 notebooks. He sells those notebooks at ₹15 each for 20 notebooks and remaining notebooks for ₹37.5 each. 37.5 ರೂಪಾಯಿ ಪ್ರತಿ ಬುಕ್ಗೆ. ಫೈಂಡ್ ಇಸ್ ಪ್ರಾಫಿಟ್ ಪರ್ಸಂಟೇಜ್ ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್ ಪ್ರಾಬ್ಲಮ್. ಸೊ ನಾನಿವಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಮಾಡೋಕ್ಕಿಂತ ಮುಂಚೆ ನನಗೇನು ಗೊತ್ತಿರಬೇಕು? ನಾನು ಎಷ್ಟು ರೂಪಾಯಿ ಕೊಟ್ಟು ತೊಗೊಂಡಿದ್ದೀನಿ, ಕೊಂಡ ಬೆಲೆ ಅಂತ ಅಂತೀವಿ. ಓಕೆ, ಕಾಸ್ಟ್ ಪ್ರೈಸ್ ಅಂತ ಅಂತೀವಿ. ಅದಾದಮೇಲೆ ನನಗೆ SP ಗೊತ್ತಿರಬೇಕು. ಎಷ್ಟು ರೂಪಾಯಿಗೆ ನಾನು ಮಾರಿದ್ದೀನಿ ಅನ್ನೋದು ಗೊತ್ತಿರಬೇಕು. ಎಷ್ಟು ರೂಪಾಯಿಗೆ ಕೊಂಡ್ಕೊಂಡಿದ್ದೀನಿ, ಎಷ್ಟು ರೂಪಾಯಿಗೆ ನಾನು ಮಾರಿದ್ದೀನಿ, ಇದೆರಡು ಗೊತ್ತಾದರೆ ಸಿಂಪಲಾಗಿ ಆನ್ಸರ್ನ ಕಂಡುಹಿಡಿಬೋದು. ಪ್ರಾಫಿಟ್ ಏನಾಗುತ್ತೆ? ಪ್ರಾಫಿಟ್ ವಿಲ್ ಬಿ ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. ಬರೀ ಪ್ರಾಫಿಟ್ನ ಕೇಳಿದಾರ? ಪ್ರಾಫಿಟ್ ಪರ್ಸಂಟೇಜ್ನ ಕೇಳಿರ್ತಾರೆ. ಪ್ರಾಫಿಟ್ ಪರ್ಸಂಟೇಜ್ ಯಾವ ರೀತಿ ಬರುತ್ತೆ? ನನ್ನ ಪ್ರಾಫಿಟ್ ಡಿವೈಡೆಡ್ ಬೈ. ಸೊ ಯಾವುದಕ್ಕೆ ಕಂಪೇರ್ ಮಾಡ್ತೀನಿ ನಾನು ಪ್ರಾಫಿಟ್ನ? ಯಾವಾಗಲೂ ನಾನು ಎಷ್ಟು ರೂಪಾಯಿನ ಇನ್ವೆಸ್ಟ್ ಮಾಡಿದ್ದೀನಿ ಅದ್ರ ಮೇಲೆ ನನಗೆ ಎಷ್ಟು ಲಾಭ ಬಂತು, ಇದ್ರ ಮೇಲೆ ತಾನೇ ಕಂಡುಹಿಡಿಯೋದು ಅಲ್ವಾ? ಸೊ ಇವಾಗ ನಾನು ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಆ ಬಿಸ್ನೆಸ್ಸಲ್ಲಿ ನನಗೆ ಇಷ್ಟು ರೂಪಾಯಿ ಲಾಭ ಬಂತು ಅಂತ ಅಂದರೆ ಯಾವುದಕ್ಕೆ ಕಂಪೇರ್ ಮಾಡ್ತಾ ಇರ್ತೀನಿ? ನಾನು ಎಷ್ಟು ರೂಪಾಯಿನ ಇನ್ವೆಸ್ಟ್ ಮಾಡಿದ್ದೀನಿ. ಸೊ ನಾನು ಇಷ್ಟು ರೂಪಾಯಿ ಇನ್ವೆಸ್ಟ್ ಮಾಡಿದೆ, ಇಷ್ಟು ರೂಪಾಯಿ ಲಾಭ ಬಂತು. ಸೊ ನಾವು ಯಾವಾಗಲೂ ನಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ ಪ್ರಾಫಿಟ್ನ ಕಂಡುಹಿಡಿಯುವಂಥದ್ದು. ಸೊ ಹಾಗಾಗಿ ಡಿನಾಮಿನೇಟರಲ್ಲಿ ಯಾವಾಗಲೂ ಏನಿರಬೇಕು? ನಾನು ಎಷ್ಟು ಇನ್ವೆಸ್ಟ್ ಮಾಡಿರ್ತೀನಲ್ವಾ, ಕಾಸ್ಟ್ ಪ್ರೈಸ್ ಅದಿರುತ್ತೆ ಡಿನಾಮಿನೇಟರಲ್ಲಿ. ಸೊ ಪರ್ಸಂಟೇಜ್ ಬೇಕು ಅಂದರೆ ಇಂಟು 100 ಮಾಡ್ತೀನಿ. ಸಿಂಪಲ್. ಇದಿಷ್ಟು ಕಾನ್ಸೆಪ್ಟ್ ಗೊತ್ತಿತ್ತು ಅಂದರೆ ಈ ಪ್ರಾಬ್ಲಮ್ ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಸೊ ಇವಾಗ ನಾನು ಎಷ್ಟು ರೂಪಾಯಿ ಕೊಟ್ಟು ಕೊಂಡ್ಕೊಂಡೆ ಅಂತ ತಿಳ್ಕೊಳ್ಳೋಣ ಫಸ್ಟು. ಸೊ ಕಾಸ್ಟ್ ಪ್ರೈಸ್ ಏನು? ನಾನು ಎಷ್ಟು ಬುಕ್ ತೊಗೊಂಡಿದ್ದೀನಪ್ಪ? 30 ಬುಕ್ಸು, 30 ಬುಕ್ಸ್. ಸೊ 30 ಬುಕ್ಸ್ನ ಎಷ್ಟು ರೂಪಾಯಿ ಒಂದಕ್ಕೆ 12 ರೂಪಾಯಿ ಅಂತ ಅಂದರೆ 30ಕ್ಕೆ ಎಷ್ಟಾಯಿತು? ಸೊ 12 3s 36, 360 ರೂಪೀಸ್. ಇದೇನು? ನಾನು 30 ಬುಕ್ಗೆ ಕೊಂಡ್ಕೊಳ್ಳೋದಕ್ಕೆ ಕೊಟ್ಟಿರುವಂತಹ ದುಡ್ಡು, ಕೊಂಡ ಬೆಲೆ ಎಷ್ಟಾಗುತ್ತೆ? 360 ರೂಪಾಯಿ ಆಗುತ್ತೆ. ಸೊ ಸೆಲ್ಲಿಂಗ್ ಪ್ರೈಸ್ನ ನೋಡೋಣ, ಎಷ್ಟು ರೂಪಾಯಿಗೆ ಮಾರಿದ್ದೀನಿ ಅನ್ನೋದನ್ನ ನೋಡೋಣ. ಸೆಲ್ಲಿಂಗ್ ಪ್ರೈಸ್ ಹೆಂಗೆ ಗೊತ್ತಾಗುತ್ತೆ? ಫಸ್ಟ್ 20 ಬುಕ್ಗೆ ನಾನು ಎಷ್ಟು ರೂಪಾಯಿಗೆ ಮಾರ್ತೀನಿ? ಫಸ್ಟ್ 20 ಬುಕ್ಗೆ 15 ರೂಪಾಯಿ ಅಂತೆ ಮಾರ್ತೀನಿ. ಓಕೆ, ಫಸ್ಟು 20 ಬುಕ್ಗೆ 15 ರೂಪಾಯಿಗೆ ಮಾರ್ತೀನಿ. ಎಷ್ಟು ಬಂತು ನನಗೆ ಆನ್ಸರ್? 20 ಬುಕ್ಸ್ಗೆ 15 ರೂಪಾಯಿ. ಒಂದು ಬುಕ್ಗೆ 15 ರೂಪಾಯಿ ಅಂತ ಅಂತು ಅಂದರೆ 20 ರೂಪಾಯಿಗೆ ಎಷ್ಟಾಗುತ್ತೆ? 300 ರೂಪಾಯಿಗಳು. ಇಷ್ಟೇ ಅಲ್ಲ, ನನ್ನ ಹತ್ರ ಇನ್ನೂ 10 ಬುಕ್ಸ್ ಇದ್ದಾವೆ. ಟೋಟಲ್ ನಾನು ತೊಗೊಂಡಿರೋದು ಎಷ್ಟು ಬುಕ್ಸು? 30. ನಾನು ಇವಾಗ ಮಾರಿರೋದೆಷ್ಟು? 20. ಇನ್ನು ಮಿಕ್ಕಿರೋದಂದರೆ ಎಷ್ಟು ಬುಕ್ಸ್ ಆಗ್ತವೆ? 10 ಬುಕ್ಸ್. ಈ 10 ಬುಕ್ಸ್ನ ಎಷ್ಟು ರೂಪಾಯಿಗೆ ಮಾರ್ತೀನಿ? ಒಂದೊಂದು ಬುಕ್ಗೆ 37.5 ರೂಪಾಯಿಗೆ ಮಾರ್ತೀನಿ.
ಓಕೆ, ಸೊ 37.5 ರೂಪೀಸ್ಗೆ ಮಾರ್ತೀನಿ 10 ಬುಕ್ನ. ಒಂದು ಬುಕ್ಗೆ 37.5 ಅಂತ ಅಂದರೆ 10 ಬುಕ್ಗೆ ಎಷ್ಟಾಗುತ್ತೆ? 375 ರೂಪಾಯಿಗಳಾಗತ್ತೆ. ಸೊ ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯಿತು? ನನಗೆ ವಾಪಸ್ ಎಷ್ಟು ಬಂತು? ಈ ಬುಕ್ಸ್ನೆಲ್ಲ ಮಾರೋದ್ರಿಂದ ನನಗೆ ವಾಪಸ್ಸು 675 ರೂಪಾಯಿ ಬಂದಿದೆ. ಸೊ ದಿಸ್ ಈಸ್ ಮೈ SP ಸೆಲ್ಲಿಂಗ್ ಪ್ರೈಸ್. ಓಕೆ, ಇಷ್ಟಾದಮೇಲೆ ನನಗಿವಾಗ ಕಾಸ್ಟ್ ಪ್ರೈಸ್ ಗೊತ್ತಾಯಿತು, ಸೆಲ್ಲಿಂಗ್ ಪ್ರೈಸ್ ಗೊತ್ತಾಯಿತು. ಕಾಸ್ಟ್ ಪ್ರೈಸ್ ಎಷ್ಟು? 360 ರೂಪಾಯಿ ಕೊಂಡ ಬೆಲೆ. ಎಸ್, ಸಿಂಪಲ್, ಗುಡ್. ಸೆಲ್ಲಿಂಗ್ ಪ್ರೈಸ್ ಎಷ್ಟು? 675, ಸಾರಿ 675. ಎಸ್, ಸೊ 360 ರೂಪಾಯಿ ಕೊಟ್ಟು ಕೊಂಡ್ಕೊಂಡೆ, 675 ರೂಪಾಯಿಗೆ ಮಾರಾಕ್ದೆ. ಸೊ ನನಗೆ ಈ ಎಂಟೈರ್ ಬಿಸ್ನೆಸ್ಸಲ್ಲಿ ನನಗೆ ಎಷ್ಟು ರೂಪಾಯಿ ಲಾಭ ಬಂತು? 675 ಮೈನಸ್ 360 ಎಷ್ಟಾಗುತ್ತೆ ಪ್ರಾಫಿಟ್? ಪ್ರಾಫಿಟ್ ಈಸ್ ಈಕ್ವಲ್ ಟು 675 ಮೈನಸ್ 360 ರೂಪೀಸ್. ಸೊ ಇದು ನನ್ನ ಲಾಭ. ಎಷ್ಟಾಯಿತು? 5, 1, 3. ಸೊ 315 ರೂಪಾಯಿಗಳು ನನಗೆ ಲಾಭ ಬಂದಿದೆ. ಬಟ್ ಇಲ್ಲಿ ಲಾಭ ಕೇಳ್ತಿದ್ದಾರಾ? ಲಾಭ ಕೇಳ್ತಿಲ್ಲ, ಲಾಭದ ಶೇಕಡವಾರು ಪರ್ಸಂಟೇಜ್ ಕೇಳ್ತಿದ್ದಾರೆ. ಸೊ ಪರ್ಸಂಟೇಜ್ ಬೇಕು ಅಂದರೆ ಏನು ಮಾಡ್ತೀನಿ? ಪ್ರಾಫಿಟ್ ಪರ್ಸಂಟೇಜ್ ಈಸ್ ಈಕ್ವಲ್ ಟು ನನಗೆಷ್ಟು ಲಾಭ ಬಂದಿದೆ ಡಿವೈಡೆಡ್ ಬೈ ನಾನು ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ. ನಾನು ಇನ್ವೆಸ್ಟ್ ಮಾಡಿದ್ದೆಷ್ಟು? 360 ಇಂಟು 100. ಇಲ್ಲಿ ಬರ್ದಿದ್ದೀನಲ್ವಾ ಫಾರ್ಮುಲಾ. ಪ್ರಾಫಿಟ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಇಂಟು 100 ಯಾಕೆ? ಪ್ರಾಫಿಟ್ ಪರ್ಸಂಟೇಜ್ ಕಂಡುಹಿಡಿಬೇಕಾದ್ರೆ ಯಾವಾಗಲೂ ಇಂಟು 100 ಅಂತ ಹಾಕೊತೀನಿ. ಸೊ 315 ಡಿವೈಡೆಡ್ ಬೈ 360 ಇಂಟು 100. ಸಾಲ್ವ್ ಮಾಡಿ ಆನ್ಸರ್ ಹಾಕಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ. ಏನು ಬಂತು ಆನ್ಸರ್? ಸೊ ಆನ್ಸರ್ ವಿಲ್ ಬಿ 87.5%. ಓಕೆ, ಆಪ್ಷನ್ 1 87.5% ಆನ್ಸರ್ ಬರುತ್ತೆ. ಓಕೆ, ಸೊ ಇದನ್ನು ಈಸಿಯಾಗಿ ಸಿಂಪಲ್ಲಾಗಿ ಮಾಡಬೇಕು ಅಂತಂದರೆ ಮೆಂಟಲ್ ಎಬಿಲಿಟಿನ ಪ್ರಾಕ್ಟೀಸ್ ಮಾಡಬೇಕು. ಸೊ ಇಫ್ ಯು ವಾಂಟ್ ಟು ಪ್ರಾಕ್ಟೀಸ್ ಮೆಂಟಲ್ ಎಬಿಲಿಟಿ, ನಿಮಗೆ ಮೆಂಟಲ್ ಎಬಿಲಿಟಿ ಪ್ರಾಕ್ಟೀಸ್ ಮಾಡಬೇಕು, ಚೆನ್ನಾಗಿ ಕಲ್ತ್ಕೋಬೇಕು ಅಂತ ಅಂದರೆ IAS ಬಾಬಾ ಮತ್ತು ಶಾಂತ ಮಾರ್ಗ ಕೊಲಾಬ್ರೇಷನ್ ಏನಿದೆ. ಸೊ IAS ಬಾಬಾಗಿರುವಂತಹ ಎಕ್ಸ್ಪೀರಿಯನ್ಸ್, ಶಾಂತ ಮಾರ್ಗಗಿರುವಂತಹ ಎಕ್ಸ್ಪರ್ಟೈಸ್, ಈ ಎರಡು ಕಂಬೈನ್ಡ್ ಆಗಿ ಒಂದು ಮೆಂಟಲ್ ಎಬಿಲಿಟಿ ಕ್ರ್ಯಾಶ್ ಕೋರ್ಸ್ನ ಲಾಂಚ್ ಮಾಡ್ತಾ ಇದ್ದೀವಿ. ಓಕೆ, ಸೊ ನೀವು ಯಾರ್ಯಾರಿಗೆಲ್ಲ ಮೆಂಟಲ್ ಎಬಿಲಿಟಿ ಕ್ರ್ಯಾಶ್ ಕೋರ್ಸ್ ತೊಗೋಬೇಕು, IAS ಬಾಬಾ ನಂಬರ್, ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಎಂಡಲ್ಲಿ ಸಿಗುತ್ತೆ. ಶಾಂತ ಮಾರ್ಗದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಎಂಡಲ್ಲಿ ಸಿಗುತ್ತೆ. ಸೊ ಯಾರನ್ನ ಬೇಕಾದರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ಇಷ್ಟು ಹೇಳ್ತಾ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಜನವರಿಯಿಂದ ಜೂನ್ವರೆಗಿನ ರಾಜುವಿನ ಸರಾಸರಿ ಖರ್ಚು ರೂಪಾಯಿ 8,400 ಮತ್ತು ಅವನು ಜನವರಿಯಲ್ಲಿ 2,400 ರೂಪಾಯಿ ಮತ್ತು ಜುಲೈನಲ್ಲಿ 3,000 ಖರ್ಚು ಮಾಡಿರುತ್ತಾನೆ. ಫೆಬ್ರವರಿಯಿಂದ ಜುಲೈವರೆಗಿನ ಅವನ ಸರಾಸರಿ ಖರ್ಚು ಎಷ್ಟು? ಸೊ ನೋಡಿದ ತಕ್ಷಣ ಹೇಳ್ಬೋದು ಯಾವ ಟಾಪಿಕ್ ಮೇಲೆ ಬಂದಿದೆ? ಆವ್ರೇಜ್ ಅಥವಾ ಸರಾಸರಿ. ಈ ಒಂದು ಟಾಪಿಕ್ ಮೇಲೆ ಈ ಒಂದು ಕ್ವೆಶನ್ ಬಂದಿದೆ, ಆವ್ರೇಜ್. ಸೊ ಈ ಆವ್ರೇಜ್ ಅನ್ನುವಂಥದ್ದು HYT ಹೈ ಯೀಲ್ಡಿಂಗ್ ಟಾಪಿಕ್. ಡೆಫಿನೆಟ್ಲಿ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಳ್ಳಿ, ಆವ್ರೇಜಲ್ಲಿ ಒಂದು ಕ್ವೆಶನ್ ಇದ್ದೇ ಇರುತ್ತೆ. ಓಕೆ, ಸೊ ಆವ್ರೇಜ್ನ ಚೆನ್ನಾಗಿ ಓದಿದ್ರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಒಂದು ಕ್ವೆಶನ್ನ ಕರೆಕ್ಟಾಗಿ ಸಾಲ್ವ್ ಮಾಡ್ಬೋದು. ಆಯಿತಾ? ಸೊ ಇಲ್ಲಿ ನಾನು ನೋಡಿದ ತಕ್ಷಣ ಆನ್ಸರ್ ಹೇಳ್ಬೋದು. ಏನು ಆನ್ಸರ್ ಇದಕ್ಕೆ? 8,400 ಅಲ್ಲ, 8,500 ಅಂತ. ಹೇಗೆ ಗೊತ್ತಾಯಿತು ಅಂದರೆ ಸ್ವಲ್ಪ ಕಾಮನ್ ಸೆನ್ಸ್ನ ಯೂಸ್ ಮಾಡಿದ್ರೆ, ಜನವರಿಯಿಂದ ಜೂನ್ವರೆಗೆ ಸರಾಸರಿ ಖರ್ಚು ಕೇಳಿದ್ದಾರೆ. ಆಯಿತಾ? ಜನವರಿಯಿಂದ ಜೂನ್ವರೆಗೆ ಸರಾಸರಿ ಖರ್ಚೆಷ್ಟು? 8,400. ಜನವರಿಯಲ್ಲಿ 2,400 ರೂಪಾಯಿ ಖರ್ಚು ಮಾಡಿದ್ದಾರೆ. ಓಕೆ, ಜನವರಿಯಲ್ಲಿ ಎಷ್ಟು ಖರ್ಚು ಮಾಡಿದ್ದಾರೆ? 2,400 ರೂಪಾಯಿಗಳನ್ನ ಖರ್ಚು ಮಾಡಿದ್ದಾರೆ. ಹಾಗಾದರೆ ಜುಲೈನಲ್ಲಿ 3,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಓಕೆ, ಜುಲೈಯಲ್ಲಿ 3,000 ಖರ್ಚು ಮಾಡಿರ್ತಾರೆ.
ಸೊ ನ್ಯಾಚುರಲ್ ಆಗಿ ಫೆಬ್ರವರಿಲಿ ಎಷ್ಟು ಖರ್ಚು ಮಾಡಿದ್ರು, ಮಾರ್ಚು, ಏಪ್ರಿಲ್, ಮೇ, ಜೂನ್ ಇದೆಲ್ಲ ಎಷ್ಟು ಖರ್ಚು ಮಾಡಿದ್ರು ಇದು ಸೇಮೇ ಇರುತ್ತೆ. ಓಕೆ, ಇದು ಸೇಮೇ ಇರುತ್ತೆ. ನನಗೆ ಜನವರಿಯಿಂದ ಜೂನ್ವರೆಗೂ 8,400 ರೂಪಾಯಿ ಅಂತ ಕೊಟ್ಟಿದ್ದಾರಲ್ವಾ. ಸೊ ಇವಾಗ ನಾನು ಕಂಡುಹಿಡಿಬೇಕಾದ್ರೆ ಜನ್ವರಿನ ತೆಗ್ದಾಕಬೇಕು, ಅಂದರೆ 2,400 ರೂಪಾಯಿನ ಮೈನಸ್ ಮಾಡಬೇಕು. ಜುಲೈದು 3,000 ಆ್ಯಡ್ ಮಾಡಬೇಕು. ಕರೆಕ್ಟ್? ಯಾಕೆ ಅಂತ ಹೇಳ್ಕೊಡ್ತೀನಿ. ಬಟ್ ಆವ್ರೇಜ್ ಮಾಡಬೇಕಾದ್ರೆ ಟೋಟಲ್ ಮಾಡಿ ಡಿವೈಡೆಡ್ ಬೈ ನಂಬರ್ಸ್ ಮಾಡಬೇಕು. ಇದು ನನ್ನ ಬೇಸಿಕ್ ಕಾನ್ಸೆಪ್ಟ್, ಆಯಿತಾ. ಸೊ 2,400ನ ತೆಗಿತಾ ಇದ್ದೀನಿ, 3,000 ರೂಪಾಯಿನ ಹಾಕ್ತಾಯಿದ್ದೀನಿ. ಸೊ ಆವ್ರೇಜ್ ಜಾಸ್ತಿ ಆಗಬೇಕಲ್ವಾ. 8,400 ರೂಪಾಯಿ ಏನು ಸರಾಸರಿ ಖರ್ಚಿದೆ ಅದು ಜಾಸ್ತಿ ಆಗಬೇಕಲ್ವಾ. ಹಾಗಾಗಿ ಆಪ್ಷನಲ್ಲಿ ನೋಡಿ 8,400 ರೂಪಾಯಿಗಿಂತ ಜಾಸ್ತಿ ಇರುವಂಥ ನಂಬರೇ ಆನ್ಸರ್ ಇರುತ್ತೆ. ಸೊ ಈ ಒಂದು ಕ್ವೆಶನಲ್ಲಿ 8,400 ಇದೆ, ಸೇಮ್ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಜನವರಿದು ಮತ್ತು ಜುಲೈದು ಖರ್ಚು ಸೇಮ್ ಅಲ್ಲ. ಜನವರಿ ಮತ್ತು ಜುಲೈದು ಖರ್ಚು ಸೇಮ್ ಅಂತ ಇದ್ದಿದ್ರೆ ಆವಾಗ 8,400 ರೂಪಾಯಿ ಇರ್ತಿತ್ತು. ಬಟ್ ಜುಲೈನಲ್ಲಿ ಮಾಡಿರುವಂತಹ ಖರ್ಚು ಜನವರಿಯಲ್ಲಿ ಮಾಡಿರುವಂತಹ ಖರ್ಚಿಗಿಂತ ಜಾಸ್ತಿ ಇದೆ. ಸೊ ಹಾಗಾಗಿ ಏನಾಗುತ್ತೆ, 8,500 8,400 ರೂಪಾಯಿಗಿಂತ ಜಾಸ್ತಿ ಆಗುತ್ತೆ. ಓಕೆ, ಸೊ ನಾರ್ಮಲ್ ಟ್ರೆಡಿಷನ್ ಮೆಥಡಲ್ಲಿ ಯಾವ ರೀತಿ ಮಾಡಬೇಕು. ಸೊ ಆವ್ರೇಜ್ನ ಬೇಸಿಕ್ ಕಾನ್ಸೆಪ್ಟ್ ಏನಿದೆ, ಆವ್ರೇಜ್ನ ಬೇಸಿಕ್ ಕಾನ್ಸೆಪ್ಟ್ ಆವ್ರೇಜ್ ಇಸ್ ಈಕ್ವಲ್ ಟು ಟೋಟಲ್ ಡಿವೈಡೆಡ್ ಬೈ ನಂಬರ್. ಓಕೆ, ಯಾವುದರ ಟೋಟಲ್? ನಾನು ಜನವರಿಯಲ್ಲಿ ಎಷ್ಟು ಖರ್ಚು ಮಾಡಿದ್ದೆ, ಫೆಬ್ರವರಿಯಲ್ಲಿ ಎಷ್ಟು ಖರ್ಚು ಮಾಡಿದ್ದೆ, ಮಾರ್ಚಲ್ಲಿ ಎಷ್ಟು ಖರ್ಚು ಮಾಡಿದ್ದೆ, ಏಪ್ರಿಲಲ್ಲಿ ಎಷ್ಟು ಖರ್ಚು ಮಾಡಿದ್ದೆ, ಮೇಯಲ್ಲಿ ಎಷ್ಟು ಖರ್ಚು ಮಾಡಿದ್ದೆ, ಜೂನಲ್ಲಿ ಎಷ್ಟು ಖರ್ಚು ಮಾಡಿದ್ದೆ, ಇದನ್ನೆಲ್ಲ ಆ್ಯಡ್ ಮಾಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ತಿಂಗಳಿದ್ದಾವೆ? 6 ತಿಂಗಳು. 1 2 3 4 5 6. ಸೊ ಆವ್ರೇಜ್ ಏನು ಬರುತ್ತೆ? ಜನವರಿ ಪ್ಲಸ್ ಫೆಬ್ರವರಿ ಪ್ಲಸ್ ಮಾರ್ಚ್ ಪ್ಲಸ್ ಏಪ್ರಿಲ್ ಪ್ಲಸ್ ಮೇ ಪ್ಲಸ್ ಜೂನ್. ಓಕೆ, ಪ್ಲಸ್ ಜೂನ್. ಇದಿಷ್ಟು ಮಾಡಿ ಡಿವೈಡೆಡ್ ಬೈ 6 ಮಾಡಿದಾಗ ನನಗೆ ಆನ್ಸರ್ ಎಷ್ಟು ಬರುತ್ತೆ? ಆನ್ಸರ್ ವಿಲ್ ಬಿ 8,400 ರೂಪೀಸ್. ಸೊ ನನಗೆ 8,400 ರೂಪಾಯಿ ಬರುತ್ತೆ. ಸೊ ಇದರಿಂದ ನಾನು ಒಟ್ಟು ಎಷ್ಟು ಖರ್ಚು ಮಾಡಿದ್ದೀನಿ ಅಂತ ತಿಳ್ಕೊಬೋದು. ಹೇಗೆ? ಈ 6 ಇರುವಂಥದ್ದನ್ನ ಈ ಕಡೆ ಕಳಿಸ್ತೀನಿ. ಇಲ್ಲಿ ಡಿನಾಮಿನೇಟರಲ್ಲಿರುವಂಥದ್ದು, ಡಿವಿಷನ್ ಇರುವಂಥದ್ದು ಈ ಕಡೆ ಹೋದಾಗ ಏನಾಗುತ್ತೆ? ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ಜನವರಿ ಪ್ಲಸ್ ಫೆಬ್ರವರಿ ಪ್ಲಸ್ ಮಾರ್ಚ್ ಪ್ಲಸ್ ಏಪ್ರಿಲ್ ಪ್ಲಸ್ ಮೇ ಪ್ಲಸ್ ಜೂನ್ ಈಸ್ ಈಕ್ವಲ್ ಟು 8,400 ಇಂಟು 6 ಆಗುತ್ತೆ. ಕರೆಕ್ಟ್ ಅಲ್ವಾ? 8,400 ಇಂಟು 6 ಎಷ್ಟಾಯಿತು? 0 0 4 6 24, 8 6 48, 50. ಸೊ 50,400 ಇದೇನು? ಇದು ಒಟ್ಟು ಖರ್ಚು. ನನಗೆ ಜನವರಿ ತಿಂಗಳಿಂದ ಜೂನ್ ತಿಂಗಳವರೆಗೂ ನಾನು ಎಷ್ಟು ದುಡ್ಡನ್ನ ಖರ್ಚು ಮಾಡಿದ್ದೀನಿ? 50,400 ರೂಪಾಯಿಗಳನ್ನ ಖರ್ಚು ಮಾಡಿದ್ದೀನಿ. ನನಗೇನು ಕೇಳ್ತಾ ಇದ್ದಾರೆ? ಆವ್ರೇಜ್ ಕೇಳ್ತಾ ಇದ್ದಾರೆ. ಯಾವುದ್ರದ್ದು? ಫೆಬ್ರವರಿ ಇಂದ ಜುಲೈವರೆಗೆ. ಸೊ ಫೆಬ್ರವರಿಯಿಂದ ಜುಲೈವರೆಗೂ ಆವ್ರೇಜ್ ಕೇಳ್ತಾ ಇದ್ದಾರೆ ಅಂದರೆ ನನಗೇನೇನು ಗೊತ್ತಿರಬೇಕು? ಆವ್ರೇಜ್ ಕೇಳ್ತಾ ಇದ್ದಾರೆ, ಏನು ಗೊತ್ತಿರಬೇಕು? ಫೆಬ್ರವರಿ ಪ್ಲಸ್ ಮಾರ್ಚ್ ಪ್ಲಸ್ ಏಪ್ರಿಲ್ ಪ್ಲಸ್ ಮೇ ಪ್ಲಸ್ ಜೂನ್ ಪ್ಲಸ್ ಜುಲೈ. ಇದಿಷ್ಟು ಎಷ್ಟು ಖರ್ಚು ಮಾಡಿದ್ದೀನಿ ಅಂತ ಗೊತ್ತಿರಬೇಕು. ಇದಿಷ್ಟು ತಿಂಗಳಲ್ಲಿ ನಾನು ಎಷ್ಟು ಖರ್ಚು ಮಾಡಿದ್ದೀನಿ ಅಂತ ಗೊತ್ತಿರಬೇಕು. ಅದಾದಮೇಲೆ ಎಷ್ಟು ತಿಂಗಳಿದ್ದಾವೆ? 1 2 3 4 5 6 ಡಿವೈಡೆಡ್ ಬೈ 6 ಅಂತ ಮಾಡ್ತೀನಿ. ಓಕೆ, ಸೊ ನನಗಿವಾಗ ಫೆಬ್ರವರಿ ಪ್ಲಸ್ ಮಾರ್ಚ್ ಪ್ಲಸ್ ಏಪ್ರಿಲ್ ಪ್ಲಸ್ ಮೇ ಪ್ಲಸ್ ಜೂನ್ ಪ್ಲಸ್ ಜುಲೈ ಇದಿಷ್ಟುದು ಎಡಿಷನ್ ಆಗಿರುವಂತಹ ಲೆಕ್ಕ ಬೇಕು. ಹೇಗೆ ಕಂಡುಹಿಡಿಯೋದು? ಇದರಲ್ಲಿ ನೋಡಿ, ಜನವರಿ ಪ್ಲಸ್ ಫೆಬ್ರವರಿ ಪ್ಲಸ್ ಮಾರ್ಚ್ ಪ್ಲಸ್ ಏಪ್ರಿಲ್ ಪ್ಲಸ್ ಮೇ ಪ್ಲಸ್ ಜೂನ್ ಇದೆ. ಬಟ್ ನನಗೆ ಗೊತ್ತು ಜನವರಿಲಿ ಎಷ್ಟು ಖರ್ಚು ಮಾಡಿದ್ದೀನಿ ಅಂತ. ಎಷ್ಟು ಖರ್ಚು ಮಾಡಿದ್ದೀನಿ? 2,400 ರೂಪೀಸ್. 2,400 ರೂಪಾಯಿ ಜನವರಿಯಲ್ಲಿ ಖರ್ಚು ಮಾಡಿರ್ತೀನಿ. ಸೊ ಫೆಬ್ರವರಿ ಪ್ಲಸ್ ಮಾರ್ಚ್ ಪ್ಲಸ್ ಏಪ್ರಿಲ್ ಪ್ಲಸ್ ಮೇ ಪ್ಲಸ್ ಜೂನ್ ಎಷ್ಟು ಖರ್ಚು ಮಾಡಿರ್ತೀನಿ? 50,400 ಮೈನಸ್ 2,400.
ಜನವರಿನ ತೆಗ್ದಾಕ್ಬೇಕು, ಯಾಕಂದರೆ ಇದರಲ್ಲಿ ಜನವರಿ ಇಲ್ಲ ಅಲ್ವಾ. ಸೊ ಇದರಲ್ಲಿ ಜನವರಿ ಇಲ್ಲದೆ ಇರುವಂತಹ ಕಾರಣಕ್ಕೆ ಈ 50,400 ರೂಪಾಯಿ ಏನಿದೆ ಅದರಲ್ಲಿ 2,400 ರೂಪಾಯಿನ ಕಟ್ ಮಾಡಬೇಕು. ಸೊ 50,400 ಏನು ಬರುತ್ತೆ, 50,400 ಮೈನಸ್ 2,400 ಮಾಡ್ತೀನಿ, ಜನವರಿದನ್ನ ಮೈನಸ್ ಮಾಡ್ತೀನಿ, ಎಷ್ಟು ಸಿಕ್ತು, 48,000 ಸಿಗುತ್ತೆ. ಈ 48,000 ಯಾವುದಕ್ಕೆ ಸಮ, ಇದಕ್ಕೆ ಫೆಬ್ರವರಿ ಪ್ಲಸ್ ಮಾರ್ಚ್ ಪ್ಲಸ್ ಏಪ್ರಿಲ್ ಪ್ಲಸ್ ಮೇ ಪ್ಲಸ್ ಜೂನ್ ಇದೆಷ್ಟಾಯಿತು, 48,000, 48,000. ಇವಾಗ ಜುಲೈಯಲ್ಲಿ ಎಷ್ಟು ಖರ್ಚು ಮಾಡಿದ್ದೀನಪ್ಪ, ಜುಲೈಯಲ್ಲಿ ನಾನು 3,000 ರೂಪಾಯಿನ ಖರ್ಚು ಮಾಡಿದ್ದೀನಿ. ಸೊ ಈ 48,000 ಪ್ಲಸ್ ಜುಲೈಯಲ್ಲಿ ಮಾಡಿರುವಂಥ ಖರ್ಚೆಷ್ಟು, 3,000. ಸೊ ಎರಡೂ ಆ್ಯಡ್ ಮಾಡಿದಾಗ ಎಷ್ಟು ಬಂತು, 51,000 ಬಂತು. ಕರೆಕ್ಟ್. ಟೋಟಲ್ ನನ್ನ ಖರ್ಚೆಷ್ಟು ಬಂತು, 51,000 ಬಂತು. ಡಿವೈಡೆಡ್ ಬೈ 6ನ ಮಾಡ್ತೀನಿ. ಓಕೆ. ಸೊ ಇದನ್ನು ಸಾಲ್ವ್ ಮಾಡಿದಾಗ ಏನು ಬರುತ್ತೆ, 6 1s 6 8s 48, 3 ಕ್ಯಾರಿ, 6 5s 30, 0 0. ಟ್ರೆಡಿಷ್ನಲ್ ಮೆಥಡಾಗಿ ಮಾಡಿದಾಗ ನನಗೆ ಎಷ್ಟು ಬಂತು ಆನ್ಸರು, 8,500 ರೂಪಾಯಿಗಳು ಬಂತು. ಆದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಆ ಒಂದು ಅಟ್ಮಾಸ್ಫಿಯರಲ್ಲಿ ಟೈಮ್ನ ಸೇವ್ ಮಾಡಬೇಕು ಅಂದರೆ ಮೋರ್ ಆಫ್ ಕಾಮನ್ ಸೆನ್ಸ್, ಲೆಸ್ ಆಫ್ ರೈಟಿಂಗ್, ಆಯಿತಾ. ಇದು ಏನು ಕಷ್ಟ ಇಲ್ಲ, ತುಂಬ ಸಿಂಪಲ್ಲೇ ಇದೆ. ಬಟ್ ಟೈಮ್ನ ಉಳಿಸ್ಬೇಕು ಅಂತ ಅಂದರೆ ಜಾಸ್ತಿ ಕಾಮನ್ ಸೆನ್ಸ್ನ ಯೂಸ್ ಮಾಡಬೇಕು ಅಲ್ವಾ. ಅವಾಗೇ ನಮಗೆ ಟೈಮು ಕಡಿಮೆ ಆಗೋದು, ಟೈಮ್ನ ಸೇವ್ ಮಾಡೋದು, ರೈಟ್. ಸೊ ಆವಾಗ ನಾನು ಏನಂತ ಯೋಚನೆ ಮಾಡ್ತೀನಿ ಅಂದರೆ, ನೋಡಪ್ಪ, ಜನವರಿಯಲ್ಲಿ ನಾನು 2,400 ರೂಪಾಯಿ ಖರ್ಚು ಮಾಡಿದ್ದೀನಿ. ಆ 2,400 ರೂಪಾಯಿನ ತೆಗಿಬೇಕು. ಜುಲೈ ಮಂತಲ್ಲಿ ನನ್ನ ಖರ್ಚು ಜಾಸ್ತಿ ಆಗಿದೆ. ಎಷ್ಟು ಜಾಸ್ತಿ ಆಗಿದೆ, 3,000 ರೂಪಾಯಿ ಜಾಸ್ತಿ ಆಗಿದೆ. ಸೊ 600 ರೂಪಾಯಿಗಳು ಜಾಸ್ತಿ ಆಯಿತು. ಕರೆಕ್ಟ್. ಸೊ ಅವಾಗ ಏನಾಗುತ್ತೆ, ಈ ಸರಾಸರಿಯಲ್ಲಿ ಯಾವಾಗ್ಲೂ ಒಂದು ಕಮ್ಮಿ ಇರುವಂತಹ ಬೆಲೆದು ತೆಗ್ದಾಕಿ ಜಾಸ್ತಿ ಇರುವಂತಹ ಬೆಲೆನ ಹಾಕಿದಾಗ ಆ್ಯಾವ್ರೇಜ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಆಯಿತಾ. ಸೊ ಈ ಒಂದು ಕಾನ್ಸೆಪ್ಟ್ ನಿಮಗೆ ಗೊತ್ತಿತ್ತು ಅಂದರೆ ಕಣ್ಮುಚ್ಕೊಂಡು ನೋಡಿದ ತಕ್ಷಣ 8,500 ರೂಪಾಯಿ ಅಂತ ಹಾಕ್ಬೋದಾಗಿತ್ತು. ಯಾಕಂದರೆ ಇದು ಒಂದೇ ಆಪ್ಷನಲ್ಲಿ ನಿಮಗೆ 8,400 ರೂಪಾಯಿಗಿಂತ ಜಾಸ್ತಿ ಇರುವಂತಹ ವ್ಯಾಲ್ಯೂ ಇರೋದು 8,500. ಇಲ್ಲ ಸರ್ ನನಗೆ ಇನ್ನೊಂದು ಮೆಥಡ್ ಹೇಳ್ಕೊಡಿ ಅಂತ ಅಂದರೆ ಹೇಳ್ಕೊಡ್ತೀನಿ. ಯಾವ ರೀತಿ, ಜನವರಿ ಮತ್ತು ಜುಲೈದು ಡಿಫ್ರೆನ್ಸ್ ನೋಡಿ, ಎಷ್ಟು ಡಿಫ್ರೆನ್ಸ್ ಇದೆ. ಜನವರಿಯಲ್ಲಿ ನಾನು ಎಷ್ಟು ಖರ್ಚು ಮಾಡಿದ್ದೆ, 2,400. ಜುಲೈಯಲ್ಲಿ ನಾನು ಎಷ್ಟು ಖರ್ಚು ಮಾಡಿದ್ದೀನಿ, 3,000 ರೂಪಾಯಿ. ಡಿಫ್ರೆನ್ಸ್ ಎಷ್ಟು, 600 ರೂಪಾಯಿ. ಕರೆಕ್ಟ್. 600 ರೂಪಾಯಿ ಜಾಸ್ತಿ ಖರ್ಚು ಮಾಡಿದ್ದೀನಿ. ಎಷ್ಟು ತಿಂಗಳಿಗೆ, 6 ತಿಂಗಳು ಬರುತ್ತೆ, ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ. ಸೊ 6 ಮಂತ್ಸ್ಗೆ 600 ರೂಪಾಯಿನ ಡಿವೈಡ್ ಮಾಡ್ತೀನಿ. ಸೊ ಡಿವೈಡೆಡ್ ಬೈ 6 ಮಾಡಿದಾಗ ನನಗೆ ಎಷ್ಟು ಆನ್ಸರ್ ಬಂತು, 100. ಸೊ ಇದರ ಅರ್ಥ ಏನು, ನನ್ನ ಆ್ಯಾವ್ರೇಜ್ 100 ರೂಪಾಯಿಗಿಂತ ಜಾಸ್ತಿ ಆಗಿದೆ. ಸೊ 8,400 ರೂಪಾಯಿ ನನ್ನ ಮೊದಲನೇ ಆ್ಯಾವ್ರೇಜ್ ಏನಿತ್ತು ಅದಕ್ಕಿಂತ 100 ರೂಪಾಯಿ ಜಾಸ್ತಿ ಆಗಿದೆ. ಸೊ ಹಂಗಂದರೆ 8,400 ಪ್ಲಸ್ ಇಲ್ಲಿ ಸಿಕ್ಕಿರುವಂತಹ 100, 8,500 ನಮ್ಮ ಆ್ಯಾವ್ರೇಜ್. ಓಕೆ. ನಾನಿಲ್ಲಿ 3 ಮೆಥಡ್ನ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಯಾವುದು ನಿಮಗೆ ಈಸಿ ಆಗುತ್ತೆ ಅದರಲ್ಲಿ ಸಾಲ್ವ್ ಮಾಡ್ಬೋದು. ಓಕೆ. ಸೊ ಇದೇ ಥರ ಎಲ್ಲ ಯಾವ ರೀತಿಯಲ್ಲಿ ಯಾವ ಮೆಥಡ್ಸಲ್ಲಿ ಸಾಲ್ವ್ ಮಾಡ್ಬೋದು ಅಂತ ಎಲ್ಲ ನಾವು ಹೇಳ್ಕೊಡ್ತೀವಿ. ಸೊ ಈ ಒಂದು ಕೊಲ್ಯಾಬ್ರೇಷನ್ ಏನಿದೆ, ಶಾಂತಮಾರ್ಗ ಮತ್ತು IAS ಬಾಬಾ ಕೊಲ್ಯಾಬ್ರೇಷನ್. ಸೊ ಈ ಒಂದು ಕೊಲ್ಯಾಬ್ರೇಷನಲ್ಲಿ ಮೆಂಟಲ್ ಎಬಿಲಿಟಿ ಕ್ರ್ಯಾಶ್ ಕೋರ್ಸ್ ಅಂತ ಯಾರಿಗೆಲ್ಲ ಬೇಕು, ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಸೊ ನೆಕ್ಸ್ಟ್ ಕ್ವೆಶನ್ ತುಂಬ ಈಸಿ ಪ್ರಾಬ್ಲಮ್ ಇದು. ಒಂದು ವೆನ್ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಯಾವ ವೆನ್ ಡಯಾಗ್ರಾಮ್, ಕೆಳಗೆ ಕೊಟ್ಟ ವೆನ್ ಚಿತ್ರದ ಮಾಹಿತಿಯನ್ನು ಆಧರಿಸಿ ವೃತ್ತಿಪರರಾಗಿದ್ದು, ಆದರೆ ಅವರು ವೃತ್ತಿಪರರಾಗಿರಬೇಕು, ಆದರೆ ಯಾವಾಗಲೂ ಆಟಗಾರರಾಗಿರದ. ಸೊ ಪ್ರೊಫೆಷ್ನಲ್ ಆಗಿರಬೇಕು, ಆದರೆ ಪ್ಲೇಯರ್ಸ್ ಆಗಿರಬಾರ್ದು, ರೈಟ್. ಆಟಗಾರರು ಆಗಿರಬಾರ್ದು, ಆದರೆ ವೃತ್ತಿಪರರಾಗಿರಬೇಕು. ಆಮೇಲೆ ವಿದೇಶಿ ತರಬೇತಿದಾರರು, ಫಾರಿನರ್ಸ್ ಆಗಿರಬೇಕು, ಜೊತೆಗೆ ತರಬೇತುದಾರರಾಗಿರಬೇಕು, ಅಂದರೆ ಕೋಚ್ ಅಂತೀವಿ ನಾವು. ಸೊ ಕೋಚ್ ಆಗಿರಬೇಕು, ಪ್ರೊಫೆಷ್ನಲ್ ಆಗಿರಬೇಕು, ಪ್ಲೇಯರ್ ಆಗಿರಬಾರ್ದು,
ಫಾರಿನರ್ ಆಗಿರಬೇಕು, ಕೋಚ್ ಆಗಿರಬೇಕು. ಈ ಒಂದು ವೆನ್ ಡಯಾಗ್ರಾಮಲ್ಲಿ ಅದಕ್ಕೆ ಸೂಟ್ ಆಗುವಂತಹ ಎಷ್ಟು ನಂಬರ್ಸ್ ಇದ್ದಾವೆ ಅಂತ ನಾವು ಕಂಡುಹಿಡಿಬೇಕು. ವೆರಿ ಸಿಂಪಲ್ ಕ್ವೆಶನ್. ಸೊ ಈ ಥರ ಒಂದು ಸ್ಟಾರ್ಟಿಂಗಲ್ಲೇ ಹಿಂಗೆ ಬರ್ಕೊಂಡ್ಬಿಡ್ತೀನಿ. ಈ ಥರ ರೆಪ್ರೆಸೆಂಟ್ ಮಾಡಿದ್ದಾರೆ. ಈ ವೃತ್ತಿಪರರು ಅಂತಂದರೆ ಎಕ್ಸಗನ್, ಇದರಲ್ಲಿ ಇರುವಂಥದ್ದೆಲ್ಲ ಏನಾಗ್ತಾರೆ, ವೃತ್ತಿಪರರಾಗ್ತಾರೆ. ಓಕೆ, ಸೊ ವೃತ್ತಿಪರರು ಇದು ಇದರ ಅರ್ಥ. ಈ ಒಂದು ಎಕ್ಸಗನ್ ಏನಿದೆ, ಆ ಎಕ್ಸಗನಲ್ಲಿ ಇರುವಂತಹವರೆಲ್ಲ ಯಾರು, ವೃತ್ತಿಪರರು. ಸೊ ಇಲ್ಲಿ ಇರುವಂಥದ್ದು ವೃತ್ತಿಪರರು. ಸೊ ನನಗೆ ಆನ್ಸರಲ್ಲಿ ವೃತ್ತಿಪರರಾಗಿರಬೇಕು. ಸೊ ಆನ್ಸರ್ ಇದೇ ಆಗಿರಬೇಕು, 4 ಅಥವಾ 12 ಇಲ್ಲ 10 ಇಲ್ಲ 2 ಅಥವಾ 4. ಇದಿಷ್ಟರಲ್ಲಿ ಆನ್ಸರ್ ಇರಬೇಕು. ಇದರಲ್ಲಿ ಯಾವುದಿದೆ, 4 ಇದೆ ಕರೆಕ್ಟ್, 2 ಇದೆ, 10 ಇದೆ, ಬಟ್ 8 ಇದೆಯಾ, 8 ಇಲ್ಲ. ಸೊ ಕ್ಯಾನ್ಸಲ್ ಮಾಡೋಣ. ನೆಕ್ಸ್ಟ್ ನೋಡೋಣ, ಪ್ಲೇಯರ್ಸ್ ಆಗಿರಬಾರ್ದು. ಓಕೆ, ಪ್ಲೇಯರ್ಸ್ ಆಗಿರಬಾರ್ದು. ಪ್ಲೇಯರ್ಸ್ ಎಲ್ಲೆಲ್ಲಿದೆ, 10 ಇರಲ್ಲ. ಸೊ ಇದೆಲ್ಲ ಪ್ಲೇಯರ್ಸ್ ಆಗುತ್ತೆ. ಈ ಟ್ರಯಾಂಗಲ್ ಏನಿದೆ, ಈ ಟ್ರಯಾಂಗಲಲ್ಲಿ ಇರೋದೆಲ್ಲ ಪ್ಲೇಯರ್ಸ್. ಸೊ ಅದರಲ್ಲಿರುವಂಥದ್ದು ಯಾವುದು ಆನ್ಸರ್ ಆಗಲ್ಲ, ಯಾಕಂದರೆ ಕ್ವೆಶನಲ್ಲಿ ಡೈರೆಕ್ಟಾಗಿ ಆಟಗಾರರಾಗಿರದ, ಈಸ್ ನಾಟ್ ಅ ಪ್ಲೇಯರ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿರುವಂಥದ್ದು ಯಾವುದೂ ಆಗಲ್ಲ ಕರೆಕ್ಟ್. ಇದಿರೋದನ್ನೆಲ್ಲ ಫುಲ್ಲು ಸ್ಕ್ರ್ಯಾಚ್ ಮಾಡಾಕ್ತೀನಿ. ಸೊ ಇಲ್ಲಿ ಯಾವುದೋಯ್ತು, 8 ಹೋಯ್ತು, 4 ಹೋಯ್ತು, 4 ಇಲ್ಲಿತ್ತಲ್ವಾ ಹೋಯ್ತು. ಸೊ ವಾಟ್ ಕ್ಯಾನ್ ಬಿ ದ ಆನ್ಸರ್, 2 ಅಥವಾ 12 ಅಥವಾ 14. ನೆಕ್ಸ್ಟು, ಸೊ 10 ಆಗಲ್ಲ. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಫಾರಿನರ್ಸ್ ಆಗಿರಬೇಕು. ಸೊ ಫಾರಿನರ್ಸ್ ಎಲ್ಲಿದ್ದಾರೆ, ಈ ಸರ್ಕಲಲ್ಲಿರೋದು ಫಾರಿನರ್ಸ್ ಕರೆಕ್ಟ್. ಈ 2 ಮತ್ತು ಈ 2 ಮತ್ತು ಈ 6, ಈ 6 ಆಗಲ್ಲ, ಯಾಕಂದರೆ ವೃತ್ತಿಪರರಂತ ಕೇಳಿದ್ದಾರೆ. ಸೊ ಈ 12 ಇದಿಷ್ಟು ಆನ್ಸರ್ ಆಗ್ಬೋದು. 2 ಅಥವಾ 12 ಆಗಿರ್ಬೋದು. ಈ 4 ಆಗಿರಲ್ಲ, ಯಾಕಂದರೆ ಫಾರಿನರ್ಸ್ ಅಲ್ಲ. ಸೊ ನೆಕ್ಸ್ಟ್ ಏನು ಕೇಳಿದ್ದಾರೆ, ಈ ಶುಡ್ ಬಿ ಅ ಕೋಚ್. ಸೊ ಕೋಚ್ನ ಯಾವುದು ಥರ ಇದು ಮಾಡಿದ್ದಾರೆ, ತರಬೇತುದಾರರು. ಈ ಸ್ಕ್ವೇರಲ್ಲಿ ಇರುತ್ತಲ್ವಾ ಅದು ತರಬೇತಿದಾರರು. ಸೊ ನನಗೆ ಎಕ್ಸಗನ್ನಲ್ಲೂ ಇರಬೇಕು, ಸರ್ಕಲಲ್ಲೂ ಇರಬೇಕು, ಸ್ಕ್ವೇರಲ್ಲೂ ಇರಬೇಕು. ಆ ಥರದ ನಂಬರ್ ಎಲ್ಲಿದೆಯಪ್ಪ, ಇಲ್ಲಿ ಮಧ್ಯದಲ್ಲಿದೆ ಅಲ್ವಾ, ಸ್ಕ್ವೇರಲ್ಲೂ ಇದೆ, ಎಕ್ಸಗನ್ನಲ್ಲೂ ಇದೆ, ಸರ್ಕಲಲ್ಲೂ ಇದೆ. ರೈಟ್, ಕರೆಕ್ಟಾ. ಈ ಮಧ್ಯದಲ್ಲಿ 2 ಏನಿದೆ ಅದು ಸರ್ಕಲಲ್ಲೂ ಇದೆ, ಸ್ಕ್ವೇರಲ್ಲೂ ಇದೆ, ಜೊತೆಗೆ ಇಲ್ಲಿ ಎಕ್ಸಗನ್ನಲ್ಲೂ ಇದೆ ಕರೆಕ್ಟ್. ಸೊ ಎಕ್ಸಗನ್ನಲ್ಲೂ ಇದೆ, ಸ್ಕ್ವೇರಲ್ಲೂ ಇದೆ, ಸರ್ಕಲಲ್ಲೂ ಇದೆ. ಎಷ್ಟು ಆನ್ಸರ್ ಆಗಬೇಕು, ಆಪ್ಷನ್ 2. ಸೊ ಇಬ್ಬರು ಏನಾಗಿರ್ತಾರೆ, ವೃತ್ತಿಪರರಾಗಿರ್ತಾರೆ, ಆದರೆ ಆಟಗಾರರಾಗಿರಲ್ಲ, ಮತ್ತು ಫಾರಿನರ್ಸ್ ಆಗಿರ್ತಾರೆ, ಜೊತೆಗೆ ತರಬೇತುದಾರರು ಆಗಿರ್ತಾರೆ. ಓಕೆ, ದೇ ಆರ್ ಪ್ರೊಫೆಷನಲ್ಸ್, ಫಾರಿನ್ ಕೋಚಸ್ ಬಟ್ ನಾಟ್ ಪ್ಲೇಯರ್ಸ್. ಸೊ ಇಲ್ಲಿ ಕೇಳ್ತಿದ್ದಾರೆ ನೋಡಿ, ಹೌ ಮೆನಿ ಫಾರಿನ್ ಕೋಚಸ್ ಹೂ ಹ್ಯಾವ್ ಟರ್ನ್ಡ್ ಪ್ರೊಫೆಷನಲ್ಸ್ ವರ್ ನೆವರ್ ಅ ಪ್ಲೇಯರ್. ಅವ್ರು ಯಾವತ್ತೂ ಪ್ಲೇಯರ್ ಆಗಿರಲಿಲ್ಲ, ಆದರೆ ಕೋಚ್ ಆಗಿದ್ದಾರೆ, ಜೊತೆಗೆ ಫಾರಿನರ್ಸ್ ಕೂಡ, ಜೊತೆಗೆ ಪ್ರೊಫೆಷ್ನಲ್ ಕೂಡ. ಸೊ ಈ 3ರಲ್ಲೂ ಇರೋದು ನನಗೆ ಆನ್ಸರ್. ಆಯಿತಾ, ಸಿಂಪಲ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವೆಶನ್ ಏನಿದೆ, ಹೊಂದಿಸಿ ಬರೆಯಿರಿ. ಸೊ ಹೊಂದಿಸಿ ಬರೆಯೋರಲ್ಲಿ ನನಗೆ 4 ಕೊಟ್ಟಿರ್ತಾರೆ, ತರಕಾರಿಗಳು, ಹಣ್ಣುಗಳು, ಸೇಬುಗಳು. ಅಂದರೆ ವೆಜಿಟೇಬಲ್ಸ್, ಫ್ರೂಟ್ಸ್, ಆ್ಯಪಲ್ಸ್. ಆ್ಯಪಲ್ ಏನು, ಫ್ರೂಟ್ ಅಂತ ಗೊತ್ತು ಕರೆಕ್ಟ್. ಆ್ಯಪಲ್ ಈಸ್ ಅ ಫ್ರೂಟ್. ಸೊ ಒಂದು ಫ್ರೂಟ್ ಇರುತ್ತೆ, ಅದರ ಒಳಗೆ ಆ್ಯಪಲ್ನ ಬರಿತೀನಿ ಕರೆಕ್ಟ್. ಫ್ರೂಟ್ ಒಳಗಡೆ ಆ್ಯಪಲ್ ಇರುತ್ತೆ, ಯಾಕಂದರೆ ಆ್ಯಪಲ್ ಕೂಡ ಒಂದು ರೀತಿಯಾದಂತಹ ಫ್ರೂಟ್. ಮತ್ತು ವೆಜಿಟೇಬಲ್ ಮತ್ತು ಫ್ರೂಟ್ಸ್ ಎರಡೂ ಒಂದೇನಾ, ಇಲ್ಲ ಅಲ್ವಾ, ಬೇರೆ ಬೇರೆ. ಸೊ ವೆಜಿಟೇಬಲ್ನ ಏನು ಮಾಡ್ತೀನಿ ನಾನು, ಸಪ್ರೇಟಾಗಿ ಇಟ್ಕೊತೀನಿ. ವೆಜಿಟೇಬಲ್ಲು ಮತ್ತು ಫ್ರೂಟ್ಸ್ ಯಾವಾಗಲೂ ಇಂಟರ್ಸೆಕ್ಟ್ ಆಗಲ್ಲ. ಸೊ ಫ್ರೂಟ್ಸ್ನ ಸಪ್ರೇಟಾಗಿ ಬರಿತೀನಿ, ವೆಜಿಟೇಬಲ್ಸ್ನ ಸಪ್ರೇಟಾಗಿ ಬರಿತೀನಿ. ಒನ್ ಆಫ್ ದಿ ಫ್ರೂಟ್ ಈಸ್ ಆ್ಯಪಲ್ ಅನ್ನೋದನ್ನ ನಾನು ಈ ರೀತಿ ಬರ್ಕೊತೀನಿ, ಯಾವುದರಲ್ಲಿ, ವೆನ್ ಡಯಾಗ್ರಾಮಲ್ಲಿ. ಓಕೆ, ಸೊ ವೆನ್ ಡಯಾಗ್ರಾಮ್ನ ನೋಡಿದ್ರೆ 2 ಕ್ವೆಶನ್ ವೆನ್ ಡಯಾಗ್ರಾಮ್ ಮೇಲೆ ಬಂದಿದೆ. ಇಸಂಟ್ ಇಟ್ ಯುವರ್ HYT? ವೆನ್ ಡಯಾಗ್ರಾಮ್ನ ಚೆನ್ನಾಗಿ ಓದ್ಕೊಂಡ್ರೆ ಆರಾಮಾಗಿ ಮಾರ್ಕ್ಸ್ ಪಡಿಬೋದು. ಆಯಿತಾ, ಇದರಲ್ಲಿ ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥದ್ದು ಇಲ್ಲ, ತುಂಬ ಸರಳವಾಗಿ ಆನ್ಸರ್ ಸಿಗುತ್ತೆ. ಆಯಿತಾ, ಸೊ ಇದು ಏನಾಗುತ್ತೆ, ಸೊ ಆಪ್ಷನ್ ಎಗೆ
ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ, ತರಕಾರಿಗಳು, ಹಣ್ಣುಗಳು ಮತ್ತು ಸೇಬುಗಳು. ಆ ಡಯಾಗ್ರಾಮ್ ಯಾವ ಥರ ಬರುತ್ತೆ, ಆ ಡಯಾಗ್ರಾಮ್ ವಿಲ್ ಬಿ ಲೈಕ್ ದಿಸ್. ಸೊ ಇಲ್ಲಿ ಯಾವ ಥರ ಎಲ್ಲಿದೆ ಆ ಡಯಾಗ್ರಾಮ್, ಎ ಮ್ಯಾಚಸ್ ಟು 2. ಆಪ್ಷನ್ನ ನೋಡಿ, A2 ಎಲ್ಲಿದೆ, A2, A2, A3, A2. ಸೊ 3 ಆಪ್ಷನ್ ನನಗೆ A2 ಇದೆ. ಬಿ ನೋಡೋಣ, ಹುಡುಗರು, ಹುಡುಗಿಯರು, ವಿದ್ಯಾರ್ಥಿಗಳು. ಸೊ ಹುಡುಗರು ಮತ್ತು ಹುಡುಗಿಯರು ಇಂಟರ್ಸೆಕ್ಟ್ ಆಗಲ್ಲ. ಹುಡುಗರು ಒಂದು ಸರ್ಕಲ್ ಬರೀಬೇಕು, ಹುಡುಗಿಯರು ಒಂದು ಸರ್ಕಲ್ ಬರಬೇಕು. ಇದು ಬಾಯ್ಸ್ ಆಗ್ತವೆ, ಇದು ಗರ್ಲ್ಸ್ ಆಗುತ್ತೆ. ನೆಕ್ಸ್ಟು ಸ್ಟೂಡೆಂಟ್ಸ್ ಕೇಳಿದ್ದಾರೆ. ಸ್ಟೂಡೆಂಟ್ಸಲ್ಲಿ ಕೆಲವರು ಬಾಯ್ಸು ಇರ್ತಾರೆ, ಕೆಲವರು ಗರ್ಲ್ಸು ಇರ್ತಾರಲ್ವಾ. ಸೊ ಹಾಗಾಗಿ ನಾನು ಏನಂತ ಬರ್ಕೋತೀನಿ, ಈ ರೀತಿ ಬರ್ಕೊತೀನಿ ಸ್ಟೂಡೆಂಟ್ಸ್ಗೆ. ಓಕೆ, ಕೆಲವಷ್ಟು ಜನ ಸ್ಟೂಡೆಂಟ್ಸ್ ಬಾಯ್ಸು ಆಗಿರ್ತಾರೆ, ಕೆಲವಷ್ಟು ಜನ ಸ್ಟೂಡೆಂಟ್ಸ್ ಗರ್ಲ್ಸು ಆಗಿರ್ತಾರೆ. ಸೊ ಯಾವ್ದು ಮ್ಯಾಚ್ ಆಯಿತು, ಯಾವ ಡಯಾಗ್ರಾಮ್ ಮ್ಯಾಚ್ ಆಯಿತು, ಈ ಡಯಾಗ್ರಾಮ್. ಸೊ B1 ಎಲ್ಲಿದೆ, B1 ಎಲ್ಲಿದೆ ಹುಡುಕಿ, B4. ಸೊ ಇದು ತಪ್ಪು. B3. ಸೊ ಇದು ತಪ್ಪು. ಸೊ ಆನ್ಸರ್ ಏನಾಗುತ್ತೆ, ಆಪ್ಷನ್ ಎ ಆಗುತ್ತೆ. ನೋಡಿ, ತುಂಬ ಸರಳವಾಗಿ ಆನ್ಸರ್ ಮಾಡ್ಬೋದು ಇದನ್ನು. ನಿಮಗೆ ಆಪ್ಷನ್ ಸಿ ಮತ್ತು ಡಿನೂ ಹುಡ್ಕೋಣ. ಸಿ ಏನಾಗುತ್ತೆ, ಸಮ ಸ್ವಾಭಾವಿಕ ಸಂಖ್ಯೆಗಳು, ಬೆಸ ಸ್ವಾಭಾವಿಕ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು. ಓಕೆ, ಸಮ ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ಈವನ್ ನಂಬರ್ಸ್ 2, 4, 6, 8, 10, 12 ಈ ಥರ ಏನಂತ ಹೇಳ್ತೀವಲ್ವಾ, ಅದನ್ನು ನಾವು ಸಮ ಸಂಖ್ಯೆಗಳು ಅಥವಾ ಸಮ ಸ್ವಾಭಾವಿಕ ಸಂಖ್ಯೆಗಳು ಅಂತ ಅಂತೀವಿ. ಬೆಸ ಸ್ವಾಭಾವಿಕ ಸಂಖ್ಯೆಗಳು ಅಂತ ಅಂದರೆ ಆಡ್ ನಂಬರ್ಸ್. ಓಕೆ, ಆಡ್ ಅಂದರೆ ಏನು, 1, 3, 5, 7, 9, 11 ಈ ಥರ ಹೋಗೋದನ್ನ ನಾವು ಆಡ್ ನಂಬರ್ಸ್ ಅಂತೀವಿ ಅಥವಾ ಬೆಸ ಸಂಖ್ಯೆಗಳು ಅಂತ ಅಂತೀವಿ. ನೆಕ್ಸ್ಟು ಅಭಾಗಲಬ್ಧ ಸಂಖ್ಯೆಗಳು ಅಂತ ಅಂದರೆ ಇರ್ರ್ಯಾಷನಲ್ ನಂಬರ್ಸ್. ಆಯಿತಾ, ಇರ್ರ್ಯಾಷನಲ್ ನಂಬರ್ಸ್. ಸೊ ಇದನ್ನು ನಾವು ಯಾವ ರೀತಿಯಲ್ಲಿ ಡಿನೋಟ್ ಮಾಡ್ತೀವಿ, ಈವನ್ ನಂಬರ್ಸ್ ಮತ್ತು ಆಡ್ ನಂಬರ್ಸ್ ಯಾವಾಗೂ ಇಂಟರ್ಸೆಕ್ಟ್ ಆಗಲ್ಲ, ಯಾಕಂದರೆ 2, 4, 6, 8 ಇರುತ್ತೆ. ಆಡ್ ನಂಬರ್ಸ್ ಎಲ್ಲ 1, 3, 5, 7 ಇರುತ್ತೆ. ಸೊ ಯಾವುದೇ ಟೈಮಲ್ಲೂ ಯಾವುದೋ ಆಡ್ ನಂಬರ್ ಮತ್ತು ಈವನ್ ನಂಬರ್ ಈಕ್ವಲ್ ಆಗಿರಲ್ಲ. ಹಾಗಾಗಿ ಈವನ್ ನಂಬರ್ನ ನಾನು ಈ ಥರ ಬರ್ಕೊತೀನಿ, ಆಡ್ ನಂಬರ್ನ ಈ ಥರ ಬರ್ಕೊತೀನಿ. ನೆಕ್ಸ್ಟು ಇರ್ರ್ಯಾಷನಲ್ ನಂಬರ್, ನೋ ಇರ್ರ್ಯಾಷನಲ್ ನಂಬರ್ ಈಸ್ ಅನ್ ಈವನ್ ನಂಬರ್ ಆರ್ ನೋ ಇರ್ರ್ಯಾಷನಲ್ ನಂಬರ್ ಈಸ್ ಅನ್ ಆಡ್ ನಂಬರ್. ಆಯಿತಾ, ಇರ್ರ್ಯಾಷನಲ್ ನಂಬರ್ ಯಾವತ್ತೂ ಸಹ ಈವನ್ ನಂಬರ್ ಆಗೋಕ್ಕೆ ಸಾಧ್ಯ ಇಲ್ಲ. ಇರ್ರ್ಯಾಷನಲ್ ನಂಬರ್ ಯಾವತ್ತೇ ಸಹ ಆಡ್ ನಂಬರ್ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇರ್ರ್ಯಾಷನಲ್ ನಂಬರ್ ಅನ್ನುವಂಥದ್ದನ್ನ ಕೂಡ ಸಪ್ರೇಟಾಗಿ ಬರ್ಕೊಬೇಕಾಗತ್ತೆ. ಸೊ ಈ ಥರ ಇರುವಂತಹ ಡಯಾಗ್ರಾಮ್ ಎಲ್ಲಿದೆ, ಇಲ್ಲಿದೆ. ಸೊ ಸಿ ಏನಾಗುತ್ತೆ, 4 ಆಗುತ್ತೆ. ಆಪ್ಷನ್ ಸಿ ಮ್ಯಾಚಸ್ ಟು 4. ಆಯಿತಾ. ನೆಕ್ಸ್ಟು ಚತುರ್ಭುಜ, ಆಯುತ, ಚೌಕ. ಸೊ ಚತುರ್ಭುಜ ಅಂದರೆ ಏನು, ಕ್ವಾಡ್ರಿಲ್ಯಾಟ್ರಲ್, ರೆಕ್ಟ್ಯಾಂಗಲ್ ಮತ್ತು ಸ್ಕ್ವೇರ್ ಅಂತ ಕೇಳ್ತಿದ್ದಾರೆ. ಸೊ ಕ್ವಾಡ್ರಿಲ್ಯಾಟ್ರಲ್ ಅಂತ ಗೊತ್ತು, ಎನಿ 4 ಸೈಡ್ಸ್ ಇದ್ದರೆ ಅದನ್ನು ನಾವು ಕ್ವಾಡ್ರಿಲ್ಯಾಟ್ರಲ್ ಅಂತೀವಿ. ರೆಕ್ಟ್ಯಾಂಗಲ್ ಅಂದರೆ ಗೊತ್ತು, ಈ ರೀತಿ ಇರುವಂತಹ ಇದು ಏನು ಶೇಪ್, 2 ಸೈಡ್ಸ್ ಈಕ್ವಲ್ ಇರುತ್ತೆ, ಆಪೋಸಿಟ್ ಸೈಡ್ಸ್ ಈಕ್ವಲ್ ಇರುತ್ತೆ. ಸ್ಕ್ವೇರ್ಸ್ ಯಾವುದು, ಇದು ಚೌಕ ಅಂತ ಅಂತೀವಿ ಕನ್ನಡದಲ್ಲಿ. ಸ್ಕ್ವೇರ್ಸಲ್ಲಿ ಎಲ್ಲ ಸೈಡ್ಸು ಈಕ್ವಲ್ ಇರುತ್ತೆ. ಸೊ ನಮಗೆ ಇನ್ನೊಂದು ಗೊತ್ತು, ಏನು, ಸ್ಕ್ವೇರ್ ಈಸ್ ಅ ಟೈಪ್ ಆಫ್ ರೆಕ್ಟ್ಯಾಂಗಲ್ ಅಂತ. ಸ್ಕ್ವೇರ್ ಈಸ್ 1 ಟೈಪ್ ಆಫ್ ರೆಕ್ಟ್ಯಾಂಗಲ್. ಈ ಫ್ರೂಟಲ್ಲಿ ಆ್ಯಪಲ್ ಹೆಂಗೆ 1 ಟೈಪ್ ಆಫ್ ಫ್ರೂಟ್ ಅಂತ ಅಂದೆ, ಈ ಸೇಬು ಅನ್ನುವಂಥದ್ದು ಒಂದು ರೀತಿಯಾದಂತಹ ಹಣ್ಣು ಅಂತ ಅಂದೆ ಅಲ್ವಾ. ಅದೇ ರೀತಿ ಚೌಕ ಏನಾಗುತ್ತೆ, ಒಂದು ರೀತಿಯಾದಂತಹ ರೆಕ್ಟ್ಯಾಂಗಲ್ ಆಗುತ್ತೆ. ಓಕೆ, ಸೊ ಕ್ವಾಡ್ರಿಲ್ಯಾಟ್ರಲ್ ಈ ಥರ ಬರ್ಕೊತೀನಿ ನಾನು. ಇದನ್ನು ಕ್ವಾಡ್ರಿಲ್ಯಾಟ್ರಲ್ ಅಂದರೆ ರೆಕ್ಟ್ಯಾಂಗಲ್ ಏನು, ರೆಕ್ಟ್ಯಾಂಗಲ್ ಈಸ್ 1 ಟೈಪ್ ಆಫ್ ಕ್ವಾಡ್ರಿಲ್ಯಾಟ್ರಲ್ ಆ್ಯಂಡ್ 1 ಟೈಪ್ ಆಫ್ ರೆಕ್ಟ್ಯಾಂಗಲ್ ಈಸ್ ವಾಟ್, 1 ಟೈಪ್ ಆಫ್ ರೆಕ್ಟ್ಯಾಂಗಲ್ ಈಸ್ ಸ್ಕ್ವೇರ್. ಸೊ ಈ ರೀತಿ ನಾನು ವೆನ್ ಡಯಾಗ್ರಾಮಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಇಲ್ಲಿ ಇರುವಂತಹ 4ನೇದು ಡಿ ಏನಾಗುತ್ತೆ, 3 ಆಗುತ್ತೆ. ಸಿಂಪಲ್ ಇದೆ ವೆನ್ ಡಯಾಗ್ರಾಮ್, ಏನೂ ತಲೆ ಕೆಡಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ನಾನು ಆಲ್ರೆಡಿ ಹೇಳ್ದಂಗೆ IAS ಬಾಬಾ ಮತ್ತು ಶಾಂತ ಮಾರ್ಗ ಕೊಲಾಬ್ರೇಷನಲ್ಲಿ ಮೆಂಟಲ್ ಎಬಿಲಿಟಿ ಕ್ರ್ಯಾಶ್ ಕೋರ್ಸ್ನ ಲಾಂಚ್ ಮಾಡ್ತಾ ಇದ್ದೀವಿ. ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ, ಯಾರಿಗೆಲ್ಲ ಮೆಂಟಲ್ ಎಬಿಲಿಟಿನ ನನ್ನಿಂದ ಕಲಿಬೇಕು ಅಂತ ಆಸಕ್ತಿ ಇದೆ, ಅವರು ಶಾಂತ ಮಾರ್ಗಗೆ ಅಥವಾ IAS ಬಾಬಾ
ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ.